Good morning, my dear students. Anyway, you know that right from yesterday we have started with the online classes for second year PUC students. Right. So, if you remember, in the yesterday's class, I have given you a brief account about the entire syllabus concerned with my subject biology. So you know that due to corona or COVID-19 effect, the second PUC syllabus has been reduced. So in this one we are having with that is the retained syllabus and as well the deleted syllabus ಅಂತ ಹೇಳಿ ನಾವು ಎಕ್ಸ್ಟರ್ಡೇ ಅದನ್ನು ಹೈಲೈಟ್ ಮಾಡಿಕೊಟ್ಟಿದ್ದೀವಿ. ಸೊ ನಿಮಗೆ ಗೊತ್ತಿದೆ, so total number of chapters which are prescribed for second year biology ಅಂತ ಹೇಳಿದ್ರೆ there are totally 16 chapters have been prescribed. So out of 16 nearly 4 chapters have been totally deleted and in the remaining chapters some part of the chapters has been deleted and someone has been retained with us. Okay, as we know, today I am going to deal with the first chapter, that is reproduction in organisms ಅಂತ ಹೇಳಿ. ನಿಮಗೆ ಫಸ್ಟ್ ಇಯರ್ PUC ಯಲ್ಲಿ ಕೆಲವು ವಿಚಾರಗಳನ್ನು ನಾವು ತುಂಬಾ ಡೀಟೇಲ್ ಆಗಿ ಹೇಳಿಕೊಟ್ಟಿರುತ್ತೆ. ಸೊ ನಿಮಗೆ ಗೊತ್ತು, ಫಸ್ಟ್ ಇಯರ್ ಬಯಾಲಜಿನಲ್ಲಿ 22 ಚಾಪ್ಟರ್ಸ್ ಹ್ಯಾವ್ ಬೀನ್ ಪ್ರಿಸ್ಕ್ರೈಬ್ಡ್. ಸೊ 22 ಚಾಪ್ಟರ್ಸ್ ಅಲ್ಲಿ ಅದರಲ್ಲೂ ಕೂಡ ಕೆಲವು ಚಾಪ್ಟರ್ಸ್ ಡಿಲೀಟ್ ಆಗಿದೆ ಈ ಒಂದು ರೆಡ್ಯೂಸ್ಡ್ ಸಿಲೆಬಸ್ಸಿನ ಎಫೆಕ್ಟ್ ಇಂದ. ಆದರೂ ಕೂಡ ಫಸ್ಟ್ ಚಾಪ್ಟರ್ನ ನಾವು ನೆನಪು ಮಾಡಿಕೊಳ್ಳೋದಾದ್ರೆ ಈ ಒಂದು ಸಂದರ್ಭದಲ್ಲಿ, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ರಿಪ್ರೊಡಕ್ಷನ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್, ನಾನು ಫಸ್ಟ್ ಚಾಪ್ಟರ್ ಇನ್ PUC ಫಸ್ಟ್ ಇಯರ್ ಬಯಾಲಜಿನಲ್ಲಿ the chapter number is called the living organism, chapter name not the number, living organisms or living world ಅಂತ ಹೇಳಿ ನಾನು ನಿಮಗೆ ಹೇಳಿಕೊಡ್ತಿರೋದಿದೆ. So the living world ಅಲ್ಲಿ we are going to understand about the very basic characteristic features which are exhibited by the different types ಅಥವಾ kinds of organisms. The first question arises in our mind is, what is this living world ಅಂತ ಹೇಳಿ. You know that the planet called the earth, it is the great gift given by the God to us. ನಮಗೆ ಈ ಒಂದು ಭೂಮಿ ಏನಿದೆ ಇದು ಒಂದು ದೊಡ್ಡ ಕೊಡುಗೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ this planet earth, it includes two type of the things ಅಂತ ಹೇಳಿ. At one side we are having with the physical world and another side we are having with the biological world ಅಂತ ಹೇಳಿ. So you know, physical means indirectly it is understood physical in the sense non-living things are available ಅಂತ ಹೇಳಿ. ಇನ್ನು ಲಿವಿಂಗ್ ವರ್ಲ್ಡ್ ಅಂತ ಹೇಳಿದ್ರೆ ಜೀವಿಗಳ ಪ್ರಪಂಚ ಮತ್ತು ಈ ಒಂದು ಫಿಸಿಕಲ್ ವರ್ಲ್ಡ್ ಅಂತ ಹೇಳಿದಾಗ ಭೌತಿಕ ಪ್ರಪಂಚ ಅಂತೇಳಿ ನಾವು ಕರೀತೀವಿ. ಸೊ ಭೌತಿಕ ಮತ್ತು ಬಯೋಲಾಜಿಕಲ್ ಅಂದ್ರೆ ಲಿವಿಂಗ್, ಇದರ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ ದಿಸ್ ಲಿವಿಂಗ್ ವರ್ಲ್ಡ್ ಇನ್ಕ್ಲೂಡ್ಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿದೆ. ಇನ್ನು ಫಿಸಿಕಲ್ ವರ್ಲ್ಡ್ ಅಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿದ್ರೆ ಸ್ಟೋನ್ ಇರ್ಬೋದು, ಸಾಯಿಲ್ ಇರ್ಬೋದು, ಅಥವಾ ಈವನ್ ಇನ್ ದ ವುಡ್ ಆಲ್ಸೋ ದ ಡೆಡ್ ವುಡ್. ಸೊ ದಿಸ್ ಕೈಂಡ್ ವಾಟರ್, ಆಲ್ ದೀಸ್ ಥಿಂಗ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಫಿಸಿಕಲ್ ಥಿಂಗ್ಸ್ ಅಂತ ಹೇಳಿ ನಾವು ಹೈಲೈಟ್ ಮಾಡ್ತೀವಿ. ಸ್ವಲ್ಪ ಇಲ್ಲಿ ನಾವು ಆಸಕ್ತಿಯಿಂದ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದಾಗ ಸಮ್ ಸೆಲೆಕ್ಟೆಡ್ ಕ್ಯಾರೆಕ್ಟರ್ಸ್ ವಿ ಕಮ್ ಅಕ್ರಾಸ್. ಹೇಗೆ ಅಂತ ಹೇಳಿದಾಗ ಈ ಒಂದು ಲಿವಿಂಗ್ ವರ್ಲ್ಡ್ ಅಲ್ಲಿ ನಾವು ಟೂ ಟೈಪ್ ಆಫ್ ಗ್ರೂಪ್ಸ್ ಅನ್ನ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಮಾಂಗ್ ದೆಮ್ the one group may be considered as the botanical one and another one as the zoological things ಅಂತ ಹೇಳಿ.
ಸೊ ಥಿಂಗ್ಸ್ ಅಂತ ಹೇಳಿದಾಗ ಇಲ್ಲಿ ನಾವು ಆರ್ಗ್ಯಾನಿಸಮ್ಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಆರ್ಗ್ಯಾನಿಸಮ್ಸ್ ಇನ್ ದ ಸೆನ್ಸ್ ಇಟ್ ಮೇ ಇನ್ಕ್ಲೂಡ್ಸ್ ಬೋತ್ ಪ್ಲಾಂಟ್ಸ್ ಅಂಡ್ ಆಸ್ ವೆಲ್ ದ ಅನಿಮಲ್ಸ್ ಅಂತೇಳಿ. ಸೊ ಅದರಲ್ಲಿ ಕಂಪ್ಲೀಟ್ ಬರೀ ಅನಿಮಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಅದು ಝುವಾಲಜಿ ಆಗುತ್ತೆ. ಬರೀ ಪ್ಲಾಂಟ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ, ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋದರೆ ಅದನ್ನು ನಾವು ಬೊಟ್ಯಾನಿಕಲ್ ಪಾರ್ಟ್ ಅಂತೇಳಿ ನಾವು ಹೇಳ್ತೀವಿ, ಅಥವಾ ಬಾಟ್ನಿ ಅಂತ ಹೇಳ್ತೀವಿ. ಅಂದರೆ ದಿಸ್ subject called the biology, it has been split into the two groups as the botany and as well the zoology ಅಂತ ಹೇಳಿ. ಸೊ ಇವು ಎರಡರ ಒಂದು ಮಿಕ್ಸ್ ಅಪ್ ಬಯಾಲಜಿ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಸೊ ಈ ಒಂದು ಹಂತದಲ್ಲಿ ನಾನು ನಿಮಗೆ ದ ಫಸ್ಟ್ ಚಾಪ್ಟರ್ನ ಫಸ್ಟ್ ಇಯರ್ PUC ಏನಿತ್ತಲ್ಲ ದ ಲಿವಿಂಗ್ ವರ್ಲ್ಡ್ ಅಂತೇಳಿ, ಅದರಲ್ಲಿ ವಾಟ್ ಈಸ್ ಲಿವಿಂಗ್ ಅಂತ ನಾವು ಒಂದು ಪ್ರಶ್ನೆ ಮಾಡಿಕೊಂಡಾಗ, ಲಿವಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ಆರ್ಗ್ಯಾನಿಸಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಸಮ್ ಕ್ಯಾರೆಕ್ಟರ್ಸ್ ಆಫ್ ಇಟ್ಸ್ ಓನ್. ಅಂದರೆ ತನ್ನ ಒಂದು ಗುಣಗಳನ್ನು ಏನು ಕೆಲವು ಆರ್ಗ್ಯಾನಿಸಮ್ಸ್ ಎಕ್ಸ್ಪ್ರೆಸ್ ಮಾಡುತ್ತಲ್ಲ ಅದನ್ನು, ಮತ್ತು ಬಿ ಅಲೈವ್ ಅಂದರೆ ಜೀವಂತವಾಗಿರುವಂಥ ಯಾವುದೇ ಒಂದು ಜೀವಿಗಳನ್ನು ನಾವು ಈ ಒಂದು ಲಿವಿಂಗ್ ವರ್ಲ್ಡ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಅವಕ್ಕೆ ನಾವು ಹೇಳುವಂಥ ಹೆಸರೇನಿದೆ ಅಂತ ಹೇಳಿದ್ರೆ ಅವೆಲ್ಲವನ್ನು ಕೂಡ ನಾವು ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತಿದೆ, ನಾವು ಫಸ್ಟ್ PUC ಈ ಒಂದು ಲಿವಿಂಗ್ ವರ್ಲ್ಡ್ ಅನ್ನೋ ಒಂದು ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಅಲ್ಲಿ ಸುಮಾರು ಒಂದು 5 ರಿಂದ 6 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ದಟ್ ಆರ್ ಎಕ್ಸ್ಪ್ರೆಸ್ಡ್ ಬೈ ದ ಆರ್ಗ್ಯಾನಿಸಮ್ ನಾನು ಹೈಲೈಟ್ ಮಾಡಿ ಲಿಸ್ಟ್ ಕೂಡ ಮಾಡಿರೋದಿದೆ. ಅದನ್ನು ನೀವು ನೆನ್ಪಿಟ್ಕೊಂಡಿದ್ದೀರಿ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ. ಸೊ ಆ ರೀತಿಯಾದಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಹೇಳಿದರೆ ಅದರಲ್ಲಿ ದ ಸೆಲ್ಯುಲಾರ್ ಆರ್ಗನೈಸೇಷನ್ ಇದೆ, ಮೆಟಬಾಲಿಸಮ್ ಇದೆ, isn't it? So apart from that that is the type of reproduction ಬರುತ್ತೆ. ಆ ಹಂತದಲ್ಲಿ ನಾವು ಇವತ್ತು ಈ ಒಂದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಇಟ್ ಈಸ್ ದ ಫಸ್ಟ್ ಚಾಪ್ಟರ್ ಇನ್ ಸೆಕೆಂಡ್ PUC ಬಯಾಲಜಿ, ಲಿವಿಂಗ್ ವರ್ಲ್ಡ್ ಫಸ್ಟ್ ಚಾಪ್ಟರ್ ಇನ್ ಫಸ್ಟ್ PUC ಬಯಾಲಜಿ. ಅರ್ಥ ಆಗಿರ್ಬೋದು. ಅದರಲ್ಲಿ ಕನಿಷ್ಠ 4 ರಿಂದ 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಏನಿದೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಎಕ್ಸಿಬಿಟೆಡ್ ವಿತ್ 5 to 6 characters. Among them, this is also one what today we are going to understand. ಅಂದರೆ ಈ ಚಾಪ್ಟರ್ನ ಟೈಟ್ಲ್ ಏನಿದೆ ಅಂತ ಹೇಳಿದ್ರೆ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ದೀವಿ. ಅರ್ಥ ಮಾಡ್ಕೊಳ್ಳೋಣ. ದ ಫಸ್ಟ್ ಅವರ್ ಇಂಟೆನ್ಷನ್ ಶುಡ್ ಬಿ we have to try to understand the very definition concerned with the reproduction. ಅಂದ್ರೆ ಮೊದಲ ಪ್ರಶ್ನೆ ಏನು ನಮಗೆ ಅರೈಸ್ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ, ಹಾಗಿದ್ರೆ ವಾಟ್ ಈಸ್ ದಿಸ್ ರಿಪ್ರೊಡಕ್ಷನ್ ಅಂತ ಹೇಳಿ. earlier itself I have pointed out very clearly, organisms means it includes with the two things, one is nothing but the plants and another group is animals. ಸೊ ಈ ಎರಡರ ಒಂದು ಮಿಕ್ಸಪ್ ನಮ್ಗೆ ಏನಾಗುತ್ತೆ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಪ್ಲಾಂಟ್ಸ್ ಕೂಡ ಒಂದು ಆರ್ಗ್ಯಾನಿಸಮ್ಸ್, ಅನಿಮಲ್ಸ್ ಕೂಡ ಆರ್ಗ್ಯಾನಿಸಮ್ಸ್. ನಿಮಗೆ ಅನಿಸ್ಬೋದು ಮನಸ್ಸಿನಲ್ಲಿ, ಈಸ್ ಇಟ್ ದ ರಿಪ್ರೊಡಕ್ಷನ್ ಅಪ್ಲಿಕಬಲ್ ಫಾರ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್? ಡೆಫಿನೆಟ್ಲಿ, ಅನುಮಾನವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬೋತ್ ಆರ್ ಲಿವಿಂಗ್ ಇನ್ ನೇಚರ್, ದೇ ಆರ್ ಲಿವಿಂಗ್, ದೇ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ವಿತ್ ದ ಲಿವಿಂಗ್ ಕ್ಯಾರೆಕ್ಟರ್, ಬೋತ್ ಪ್ಲಾಂಟ್ಸ್ ಅಂಡ್ ಆಸ್ ವೆಲ್ ದ ಅನಿಮಲ್ಸ್. ಅನಿಮಲ್ಸ್ ಕೂಡ ಲಿವಿಂಗ್ ಅಂತಾನೆ ಗೊತ್ತಿದೆ ನಮಗೆ, ಪ್ಲಾಂಟ್ಸ್ ಕೂಡ ಲಿವಿಂಗ್ ಅಂತ ಹೇಳಿ. ನಿಮಗೆ ನೆನಪಿರ್ಬೋದು, ನಿಮ್ಮ SSLC ನಲ್ಲಿ ಕೆಲವು ಸಲ ಹೇಳಿರ್ಬೋದು, JC ಬೋಸ್ ನೀವು ಕೇಳಿರ್ಬೋದು. ಹಿ ಈಸ್ ಆನ್ ಇಂಡಿಯನ್ ಸಿಟಿಸನ್. ಸೊ ಜಗದೀಶ್ ಚಂದ್ರ ಬೋಸ್ ಅಂತ ಹೇಳಿ. ಸೊ ಹಿ ಪ್ರೂವ್ಡ್ ದಟ್ ಪ್ಲಾಂಟ್ಸ್ ಆಲ್ಸೋ ಗೋಯಿಂಗ್ ಟು ಶೋ ವಿತ್ ದ ಲಿವಿಂಗ್ ಕ್ಯಾರೆಕ್ಟರ್. ಅಂದ್ರೆ ಸಾರಿ, ಸಸ್ಯಗಳಿಗೂ ಕೂಡ ಜೀವ ಇದೆ ಅನ್ನೋದನ್ನ ಸಾಬೀತುಪಡಿಸಿದಂತ ವ್ಯಕ್ತಿ ಈಸ್ ನಥಿಂಗ್ ಬಟ್ ದ JC ಬೋಸ್. ಜಗದೀಶ್ ಚಂದ್ರ ಬೋಸ್ ಅವರು ಅದನ್ನ ಪ್ರೂವ್ ಮಾಡಿರೋದಿದೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಅನಿಮಲ್ಸ್ ಕೂಡ ಲಿವಿಂಗ್ ಅನ್ನೋದನ್ನ ನಾವು ಯಾವತ್ತೂ ಕೂಡ ನೆನ್ಪಿಟ್ಟಿದ್ದೀವಿ. ಇನ್ನು ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ದಿಸ್ ರಿಪ್ರೊಡಕ್ಷನ್ ಅಂತೇಳಿ. ಈಗ ಆರ್ಗ್ಯಾನಿಸಮ್ಸ್ ಅಂದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇವುಗಳನ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಈಗ ಈ ಒಂದು ಚಾಪ್ಟರ್ ಏನಿದೆ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್, ಇದರಲ್ಲಿ ನಾವು ಬಹಳ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾದಂಥದ್ದು. ಅದರಲ್ಲಿ ಮೊದಲನೆಯ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಸೊ ಯು ನೋ ದಟ್ ದಿಸ್ ಎಂಟೈರ್ ವರ್ಲ್ಡ್ ಕಾಲ್ಡ್ ದ ಪ್ಲಾನೆಟ್
ಅಥವಾ ಈ ಭೂಮಿ ಅಂತ ಏನಿದೆ ಇಟ್ ಇನ್ಕ್ಲೂಡ್ಸ್ ಬೋತ್ ಫಿಸಿಕಲ್ ಅಂಡ್ ಬಯೋಲಾಜಿಕಲ್ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ನಾವೀಗ ಕೇವಲ ಬಯೋಲಾಜಿಕಲ್ ವರ್ಲ್ಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಅವರ ಮೊದಲ ಒಂದು ಪಾಯಿಂಟ್ ಏನಿದೆ ಅಂತಂದ್ರೆ ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ರಿಪ್ರೊಡಕ್ಷನ್? ಸೊ ಇದು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಕ್ವಶನ್ ಆಗಿ ಬಿದ್ದಿರೋದಿದೆ. ಸಾಕಷ್ಟು ಸಲ ನಾವು ನೋಡಿದ್ದೀವಿ, ಅದನ್ನ ನಾವು ನೆನಪಿಟ್ಕೋಬೇಕು. ಮತ್ತೆ ಇದರ ಒಂದು ಡೆಫಿನೇಷನ್ ಅನ್ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ನಾವೀಗ ವಾಟ್ ಈಸ್ ರಿಪ್ರೊಡಕ್ಷನ್ ಅನ್ನೋದನ್ನ ಡಿಫೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ದ ರಿಪ್ರೊಡಕ್ಷನ್ ಶುಡ್ ಬಿ ಬೇಸ್ಡ್ ಆನ್ ದ ಸೈಂಟಿಫಿಕ್ ಡೆಫಿನೇಷನ್. ನಾವು ಏನ್ ಬೇಕೋ ಅದನ್ನೇ ಬರೆಯೋ ಹಾಗಿಲ್ಲ. ವಿ ಆರ್ ಆಲ್ ಬಿಲಾಂಗಿಂಗ್ ಟು ದ ಸೈನ್ಸ್ ಫ್ಯಾಕಲ್ಟಿ ಆಗಿರೋದ್ರಿಂದ ವಿ ಹ್ಯಾವ್ ಟು ಡಿಫೈನ್ ಇಟ್ ಪ್ಯೂರ್ಲಿ ಆನ್ ದ ಸೈಂಟಿಫಿಕ್ ಬೇಸಿಸ್. ವೈಜ್ಞಾನಿಕ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ರಿಪ್ರೊಡಕ್ಷನ್ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಈಸ್ ರಿಪ್ರೊಡಕ್ಷನ್? ಇಟ್ ಈಸ್ ವರ್ತ್ ಆಫ್ 1 ಮಾರ್ಕ್ಸ್ ಕ್ವಶನ್. ಇದು 1 ಮಾರ್ಕ್ಸ್ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ನಾನೀಗ ಡೆಫಿನೇಷನ್ ಅನ್ನ ಡಿಫೈನ್ ಮಾಡ್ತೀನಿ. What is reproduction? Okay, so reproduction is an biological process. Biological process. ಇದು ಬಹಳ ಮುಖ್ಯ. What is reproduction ಅಂತ ಪ್ರಶ್ನೆ ಬಂದಾಗ reproduction is an biological process. ಇದು ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಆಗಿದೆ. ವೇರ್ an animal gave birth to an young one ಅಥವಾ offspring similar or identical to it. ಅಂದ್ರೆ ಇದು ತುಂಬಾ ಮೀನಿಂಗ್ಫುಲ್ ಡೆಫಿನೇಷನ್ ಅಂತ ನಾವು ಹೇಳ್ಬೋದು. ಸೊ ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ತಕ್ಷಣ ನಾವು ಒಂದು ಪಾಯಿಂಟ್ ಅನ್ನ ಇಲ್ಲಿ ಡಿಫೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಆನ್ ಬಯೋಲಾಜಿಕಲ್ ಪ್ರೋಸೆಸ್ ವೇರ್ ಆನ್ ಅನಿಮಲ್ ಆರ್ ಪ್ಲಾಂಟ್, ಎಸ್ಪೆಷಲಿ ಅನಿಮಲ್ ಅಲ್ಲಿ ನಾವೀಗ ಡಿಫೈನ್ ಮಾಡ್ತಾ ಇರೋದ್ರಿಂದ ಅನಿಮಲ್ gave birth to an young one or offspring similar or identical to it ಅಂತ ಹೇಳಿ. ಅಂದ್ರೆ ತನ್ನದೇ ಆದಂತ ಒಂದು ಜೀವಿಗೆ ಜನ್ಮವನ್ನು ಕೊಡುವಂತ ಒಂದು ಕ್ರಿಯೆಯನ್ನ ನಾವು ರಿಪ್ರೊಡಕ್ಷನ್ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ರೀಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ಅಂದ್ರೆ ಉತ್ಪಾದಿಸು ಅಂತ ಹೇಳಿ ಆಗುತ್ತೆ. ರೀ ಅಂದ್ರೆ ಪುನಃ, ಅಂದ್ರೆ ಪುನಃ ಉತ್ಪಾದಿಸುವುದನ್ನು ನಾವು ರಿಪ್ರೊಡಕ್ಷನ್ ಅಂತೀವಿ ಕಾಮನ್ ಆಗಿ. ಬಟ್ ಇದನ್ನ ಬಯೋಲಾಜಿಕಲಿ ನೀವು ತಗೊಂಡಾಗ ಸೈಂಟಿಫಿಕ್ ಡೆಫಿನೇಷನ್ ಹೇಳೋದು reproduction is a biological process where an animal gave birth to an young one ಅಥವಾ offspring similar ಅಥವಾ identical to it. ತನ್ನದೇ ಆದಂತ ಒಂದು ಮರಿಗೆ ಜನ್ಮವನ್ನು ಕೊಡುವಂತ ಒಂದು ಕ್ರಿಯೆಯನ್ನ ನಾವು ರಿಪ್ರೊಡಕ್ಷನ್ ಅಂತೇಳಿ ಕರಿತಾ ಇದ್ದೀವಿ. ಓಕೆ, ಕೆಲವು ಕ್ಯಾರೆಕ್ಟರ್ಸ್ ಇದೆ. ಏನೇನು ಅಂತ ಹೇಳಿದ್ರೆ ದ offsprings mature, grow. ಫಸ್ಟ್ ಗ್ರೋ ಅಂತ ಬರೀರಿ, ಆಮೇಲೆ ಮೆಚೂರ್ ಅಂತ ಹೇಳೋಣ. ದ offsprings will grow, mature and they also reproduce. Offsprings and ultimately die. ಅವು ಕೂಡ ಬೆಳೀತವೆ, ಮೆಚೂರ್ ಆಗುತ್ತೆ. ಅದಾದ ನಂತರದಲ್ಲಿ ತಾವು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಗೇನ್ ದೇ ಗೇವ್ ಬರ್ತ್ ಟು ದ ಆಫ್ಸ್ಪ್ರಿಂಗ್ಸ್ ಅಂಡ್ ಅಲ್ಟಿಮೇಟ್ಲಿ ದೇ ಡೈ. Hence, next point. Thus, there is a cycle of
cycle of birth, growth and death. ನೀವು ಪ್ರಪಂಚದಲ್ಲಿ ಇರುವಂತ ಯಾವುದೇ ಒಂದು ಜೀವಿಯನ್ನ ನೀವು ನೋಡಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ಕ್ರಿಯೆ ಇದೆ. ಆಫ್ಟರ್ ದ ರಿಪ್ರೊಡಕ್ಷನ್ ಪ್ರತಿಯೊಂದು ಜೀವಿ 3 ತರದ ಒಂದು ಸೈಕಲ್ಸ್ ಅನ್ನ ಅದು ಫಾಲೋ ಮಾಡುತ್ತೆ. ಆ 3 ಸೈಕಲ್ಸ್ ಯಾವುವು ಅಂತ ಹೇಳಿದ್ರೆ, ಮೊದಲನೇದು ಈ ಒಂದು ಬರ್ತ್ ಆದ್ಮೇಲೆ ಗ್ರೋತ್ ಆಗುತ್ತೆ, ಗ್ರೋತ್ ಆದ್ಮೇಲೆ ಡೆತ್ ಆಗುತ್ತೆ. ನೀವು ನೋಡಿ, ಫಸ್ಟ್ ಬರ್ತ್, BIRTH, ಬರ್ತ್ ಆದ್ಮೇಲೆ ಗ್ರೋತ್ ಅಂದ್ರೆ ಬೆಳವಣಿಗೆ, ಗ್ರೋತ್ ಆದ್ಮೇಲೆ ಮುಂದೆ ಕಂಪ್ಲೀಟ್ ತನ್ನ ಎಲ್ಲ ಲೈಫ್ ಸೈಕಲ್ ಮುಗಿಸಿದ ಮೇಲೆ ಅದು ಏನಾಗುತ್ತೆ, ಬರ್ತ್ ಗ್ರೋತ್ ಒನ್ ಮೋರ್ ಫೇಸ್ ಅನ್ನು ನಾವು ಹೈಲೈಟ್ ಮಾಡ್ತಾ ಇರಬೇಕು. ಅದ್ಯಾವುದು ಅಂತ ಹೇಳಿದ್ರೆ ಡೆತ್. ಇದೊಂದು ನಿರಂತರ ಕ್ರಿಯೆ. ಸೊ ಓಕೆ, ಈ ರೀತಿಯಾದಂತ ಒಂದು ಸೈಕಲ್ ಅನ್ನ ನಾವು ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ತೀವಿ. ಮೊದಲ ಫೇಸ್ ಅನ್ನ ನಾವು ಬರ್ತ್ ಅಂತೀವಿ, ಬರ್ತ್ ಆದ್ಮೇಲೆ ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಥರ್ಡ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ದ ಡೆತ್. ಸೊ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಓಕೆ, ದಸ್ ದೇರ್ ಇಸ್ ಎ ಸೈಕಲ್ ಆಫ್ ಬರ್ತ್, ಗ್ರೋತ್ ಅಂಡ್ ಡೆತ್ ಅಂತ ಹೇಳಿ. ಇನ್ನು ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ದ reproduction. The reproduction enables the continuity of the species. ನಮ್ಮ ಅಭಿಪ್ರಾಯದಲ್ಲಿ ಈ ಮೂರು ಕೂಡ ಬಹಳ ಮುಖ್ಯವಾದಂಥ ಪಾಯಿಂಟ್ಸ್ ಅಂತ ಹೇಳ್ತೀವಿ ರಿಪ್ರೊಡಕ್ಟಿವ್ ಪಾಯಿಂಟ್ಸ್ ಅಲ್ಲಿ. ಯಾವ್ಯಾವ? ಒಂದು, ದ ಆಸ್ಪ್ರಿಂಗ್ಸ್ ವಿಲ್ ಆಲ್ಸೋ ಗ್ರೋ, ಮ್ಯಾಚೂರ್ ಅಂಡ್ ದೇ ಆಲ್ಸೋ ರಿಪ್ರೊಡ್ಯೂಸ್ ಆಸ್ಪ್ರಿಂಗ್ಸ್ ಅಂಡ್ ಅಲ್ಟಿಮೇಟ್ಲಿ ಡೈ. ದೇ ಆಲ್ಸೋ ರಿಪ್ರೊಡ್ಯೂಸ್, ದೆನ್ ಗೇವ್ ಬರ್ತ್ ಟು ಆಸ್ಪ್ರಿಂಗ್ಸ್ ಅಂಡ್ ಅಲ್ಟಿಮೇಟ್ಲಿ ದೇ ಡೈ. ನೆಕ್ಸ್ಟ್, ದೇರ್ ಈಸ್ ಎ cycle of birth, growth and death in all organisms. The reproduction enables the continuity of the species. ಇದೊಂದು ತುಂಬಾ ಮುಖ್ಯವಾದಂತಹ ಒಂದು ಪಾಯಿಂಟ್. ಸೊ ಸ್ಪೀಶೀಸ್ ಕಂಟಿನ್ಯೂಟಿಗೆ ಇದು ಅಲ್ಟಿಮೇಟ್ ಥಿಂಗ್ ಅಂತ ಹೇಳ್ತೀವಿ, ಅಥವಾ ಬೇಸಿಕ್ ಪಾಯಿಂಟ್ ಅಂತ ಹೇಳ್ಬೋದು. ಇವತ್ತು ರಿಪ್ರೊಡಕ್ಷನ್ ಅನ್ನೋ ಒಂದು ಮೆಕ್ಯಾನಿಸಮ್, ಬಯಲಾಜಿಕಲ್ ಪ್ರೋಸೆಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಲ್ಲದೆ ಹೋಗಿದ್ರೆ, ಇವತ್ತಿನ ತನಕ ರೈಟ್ ಫ್ರಮ್ ಮಿಲಿಯನ್ ಇಯರ್ಸ್ ಇಂದನು ಈ ಒಂದು ಮೆಕ್ಯಾನಿಸಮ್ ಫಾಲೋ ಆಗದೆ ಹೋಗಿದ್ರೆ ಪ್ರಪಂಚದಲ್ಲಿ ನಾವು ಇವತ್ತು ಜೀವಿಗಳನ್ನು ನೋಡಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ. ಹಾಗಾಗಿ ಸ್ಪೀಶೀಸ್ ಕಂಟಿನ್ಯೂಯೇಷನ್ಗೆ ಇರುವಂತ ಒಂದೇ ಒಂದು ಅಲ್ಟಿಮೇಟ್ ಥಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ದ ರಿಪ್ರೊಡಕ್ಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ನೀವು ಬೀಯಿಂಗ್ ಎ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಯು ಶುಡ್ ನೋ ವೆಲ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೊದಲ ಪಾಯಿಂಟ್ ವಾಟ್ ಈಸ್ ರಿಪ್ರೊಡಕ್ಷನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದ ಮೇಲೆ ಪ್ರತಿಯೊಂದು ಆರ್ಗ್ಯಾನಿಸಮ್ ಇವು 3 ಪಾಯಿಂಟ್ಸ್ ಅನ್ನ ಫಾಲೋ ಮಾಡುತ್ತೆ. ಮೊದಲನೇದನ್ನ ಹೇಳಿದೆ, ಪ್ರತಿಯೊಂದು ಆಸ್ಪ್ರಿಂಗ್ ಅಂತ ಅದು ಬೈ ಬರ್ತ್ ಇದ್ರೂ ಕೂಡ ಮುಂದೆ ಅದು ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಆಲ್ಸೋ ಗಿವ್ ಬರ್ತ್ ಟು ದ ಆಸ್ಪ್ರಿಂಗ್ ಅಥವಾ ದಟ್ ಈಸ್ ದ ಯಂಗರ್ ಒನ್. ಲೇಟರ್ ದೇ ಆಲ್ಸೋ that is they undergo the process called growth and development and finally they will die. ಮುಗಿತು. ಎರಡನೇದು, that is they include the cycle of the birth, growth and also the death. ಇನ್ನು third point, the reproduction enables the continuity of the species. Species continuation ಗೆ ಇರುವಂತ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ಹೇಳಿ ನಾವು ಹೇಳ್ತೀವಿ. So this is all the thing we have to know well about to understand what is reproduction in organisms and things. Now let us move on to the some more points regarding understanding about this reproduction. Now the point is concerned with that is called the lifespan and things. ಮತ್ತೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ what is lifespan and things? ಆ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಕೂಡ ವರ್ಕ್ ಆಫ್
1 ಮಾರ್ಕ್ಸ್ ಕ್ವಶನ್ ಇದು. ವಾಟ್ ಈಸ್ ಲೈಫ್ ಸ್ಪ್ಯಾನ್ ಅಂತೇಳಿ. ಓಕೆ, scientific definition. It is the period from birth of an organism to its natural death. ನೈಸರ್ಗಿಕವಾದಂಥ ಸಾವದಾಗಿರಬೇಕು. ಈಗ ಯಾರೋ ಹೋಗ್ತಿರ್ತಾರೆ ಅಥವಾ ಯಾವುದೋ ಒಂದು ಅನಿಮಲ್, ಸೊ ಅದಕ್ಕೆ ಯಾವುದೋ ಒಂದು ವೆಹಿಕಲ್ ಹಿಟ್ ಮಾಡುತ್ತೆ, ಆನ್ ದ ಸ್ಪಾಟ್ ಕೆಲವು ಸಲ ಡೆತ್ ಆದರೆ ವಿ ಕ್ಯಾನಾಟ್ ಕನ್ಸಿಡರ್ ಇಟ್ ಆಸ್ ಎ ಲೈಫ್ ಸ್ಪ್ಯಾನ್. ಯಾವತ್ತೂ ಕೂಡ ಪ್ರತಿಯೊಂದು ಜೀವಿಗಳಲ್ಲಿ ಒಂದು ಲೈಫ್ ಸ್ಪ್ಯಾನ್ ಅಂತ ಇದೆ, ಅಂದ್ರೆ ಆಯುಷ್ಯ, ನಿರ್ದಿಷ್ಟವಾದಂಥ ಒಂದು ಆಯುಷ್ಯ ಇದೆ. ಈಗ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಅನ್ನು ನಾವು ಬುಕ್ಕಲ್ಲಿ ನೋಡ್ತೀವಿ. ಪ್ರಯರ್ ಟು ದಟ್ ಒನ್, ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಲೈಫ್ ಸ್ಪ್ಯಾನ್ ಅಂತೇಳಿ. ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಯಾವುದೇ ಒಂದು ಆರ್ಗ್ಯಾನಿಸಮ್ ಅಥವಾ ಜೀವಿಗಳಿಗೆ ಇಟ್ ಈಸ್ ದ ಪೀರಿಯಡ್ ಅಂತ ಹೇಳಿ, ಅಂದ್ರೆ ಅವಧಿ, ಕಾಲಾವಧಿ ಏನದು, ಇಟ್ ಈಸ್ ದ ಪೀರಿಯಡ್ ಫ್ರಮ್ ಬರ್ತಿಂದ ಅಂದ್ರೆ ಹುಟ್ಟಿನಿಂದ ಟು ಇಟ್ಸ್ ನ್ಯಾಚುರಲ್ ಡೆತ್ ಅಂದ್ರೆ ನೈಸರ್ಗಿಕವಾದಂಥ ಸಾವು. ಅಂದ್ರೆ ಆಫ್ಟರ್ ದ ಏಜ್ ಏನ್ ಕೆಲವು ಆರ್ಗ್ಯಾನಿಸಮ್ಸ್ ಫೇಲ್ಯೂರ್ ಆಗಿ ಡೆತ್ ಆಗುತ್ತೆ, ಅದನ್ನ ನಾವು ನ್ಯಾಚುರಲ್ ಡೆತ್ ಅಂತ ಹೇಳ್ತೀವಿ. ಸೊ ಇದು ಒಂದು ಮಾತ್ರ ನಮಗೆ ಕರೆಕ್ಟ್ ಡೆಫಿನೇಷನ್ ಅಂತ ಹೇಳ್ಬೋದು. ಸಮ್ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿ ಏನೇನೋ ಬರೀತಾ ಹೋಗ್ತಾರೆ, ಅದು ತಪ್ಪಾಗುತ್ತೆ. ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ನ್ಯಾಚುರಲ್ ಅನ್ನೋದು ಇರಲೇಬೇಕಾದದ್ದು. ಡೆತ್ ಇಟ್ ಈಸ್ ಆಫ್ ನ್ಯಾಚುರಲ್ ಒನ್ ಬಟ್ ನಾಟ್ ಆಕ್ಸಿಡೆಂಟಲ್. ಅಪಘಾತಗಳಿಂದ ಆದಂಥ ಸಾವನ್ನ ನಾವು ಲೈಫ್ ಸ್ಪ್ಯಾನ್ ಅಂತ ಹೇಳಕ್ ಬರೋದಿಲ್ಲ. ದಟ್ ಶುಡ್ ಬಿ ಆಫ್ ನ್ಯಾಚುರಲ್ ಒನ್, ನೈಸರ್ಗಿಕವಾದಂಥ ಒಂದು ಸಾವಾಗಿರ್ಬೇಕು. ಓಕೆ, ಸೊ ಇದನ್ನ ನಾವು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಹಾಗಾಗಿ ಈ ಡೆಫಿನೇಷನ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಆನ್ಯುವಲ್ ಎಕ್ಸಾಮ್ ದೃಷ್ಟಿಯಿಂದ. ಇದಕ್ಕೆ 1 ಮಾರ್ಕ್ಸ್ ಅನ್ನು ಕ್ವಶನ್ ಆಗಿ ಕೇಳಲಿಕ್ಕೆ ಸಾಧ್ಯತೆ ಇದೆ. ಇಟ್ ಈಸ್ ದ ಪೀರಿಯಡ್ ಫ್ರಮ್ ಬರ್ತ್ ಆಫ್ ಅನ್ ಆರ್ಗ್ಯಾನಿಸಮ್ ಟು ಇಟ್ಸ್ ನ್ಯಾಚುರಲ್ ಡೆತ್ ಅಂತೇಳಿ ನಾನು ಹೇಳ್ಬೋದು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತೀವಿ. ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ಸೈಜ್ ಆಫ್ ದ ಆರ್ಗ್ಯಾನಿಸಮ್ಗೂ ಮತ್ತು ಇಟ್ಸ್ ಲೈಫ್ ಸ್ಪ್ಯಾನಿಗೂ ದೇರ್ ಇಸ್ ನೋ ಕೋರಿಲೇಷನ್ಶಿಪ್, ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಕೆಲವು ಆರ್ಗ್ಯಾನಿಸಮ್ಸು ತುಂಬ ಜೈಗ್ಯಾಂಟಿಕ್ ಆಗಿರುವಂಥದ್ದು, ಇನ್ನು ಕೆಲವು ಆರ್ಗ್ಯಾನಿಸಮ್ಸು ತುಂಬ ಸ್ಮಾಲರ್ ಇನ್ ಸೈಜ್ ಇರ್ತವೆ. ಈಗ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಲೆಟ್ ಅಸ್ ಟೇಕ್ ಇನ್ ಟು ಅಕೌಂಟ್ ದ 2 ಎಕ್ಸಾಂಪಲ್ಸ್. ಒನ್ ಇಸ್ ಕ್ರೋ ಅಂದ್ರೆ ಕಾಗೆ, ಇನ್ನೊಂದು ಪ್ಯಾರೆಟ್. ಸೊ ಇವು ಎರಡು ಸೈಜಲ್ಲಿ ನೋಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಒಂದೇ ರೀತಿ ಇದೆ. ಈಗ ಕಾಗೆ ತಗೊಳ್ಳಿ ಅಥವಾ ಪ್ಯಾರೆಟ್ ಗಿಣಿಯನ್ನು ನೀವು ನೋಡಿದಾಗ ಗಾತ್ರದಲ್ಲಿ ಸ್ವಲ್ಪ ಒಂದೇ ರೀತಿ ಅಂತ ಅನಿಸಿದ್ರು ಕೂಡ ಅವುಗಳ ಲೈಫ್ ಸ್ಪ್ಯಾನ್ ಅಲ್ಲಿ ಬಹಳ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ, ದ ಲೈಫ್ ಸ್ಪ್ಯಾನ್ ಆಫ್ ಕ್ರೋ ಈಸ್ ಜಸ್ಟ್ 15 ಇಯರ್ಸ್. ಅಂದ್ರೆ ಅದರ ಒಂದು ಬರ್ತಿಂದ ನೀವು ಪೀರಿಯಡ್ ಅನ್ನ ಕೌಂಟ್ ಮಾಡಿದಾಗ ಲೈಫ್ ಸ್ಪ್ಯಾನ್ ಅನ್ನ ಇಟ್ ವಿಲ್ ಸರ್ವೈವ್ ಓನ್ಲಿ ಫಾರ್ 15 ಇಯರ್ಸ್. ಕೇವಲ 15 ವರ್ಷ ಮಾತ್ರ ಅದು ಈ ಒಂದು ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಜೀವಂತವಾಗಿ. ಆಮೇಲೆ ದಟ್ ವಿಲ್ ಡೈಸ್ ಅಂತ ಹೇಳಿ ಯಾವುದು ಕ್ರೋ. ಅದೇ ನೀವು ಪ್ಯಾರೆಟ್ ತಗೊಳ್ಳಿ, ದ ಲೈಫ್ ಸ್ಪ್ಯಾನ್ ಆಫ್ ಪ್ಯಾರೆಟ್ ಈಸ್ ವೆರಿ ವಂಡರ್ಫುಲ್. ಈವನ್ ದೋ ಇಟ್ ಈಸ್ parallel to the crow regarding this size concern, but the lifespan is of a very long period. ಎಷ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೆ, if I am correct, I want to say, see, the lifespan of crow is just 15 years ಆಗಿದ್ರೆ, the parrot will survive not less than 140 years ಅನ್ನೋದು ಬಹಳ ಆಶ್ಚರ್ಯಕರವಾದಂಥದ್ದು. ಗಿಣಿಗಳಿಗೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ, ಅದೇ ಕ್ರೋ ಜಸ್ಟ್ 15 ಇಯರ್ಸ್. ಇದು 15 ವರ್ಷ ಜೀವಂತವಾಗಿದ್ರೆ ಅದು 100ರಿಂದ 140 ವರ್ಷ ಅದು ಬಾಳುತ್ತೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ. ಗಾತ್ರದಲ್ಲಿ ಒಂದೇ, ಆದರೆ ಲೈಫ್ ಸ್ಪ್ಯಾನ್ ಅಲ್ಲಿ ಕಾಲಾವಧಿಯಲ್ಲಿ ಅದರ ಒಂದು ಅಂತರ ಜಾಸ್ತಿ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ದೇರ್ ಇಸ್ ನೋ ಕೋರಿಲೇಷನ್ಶಿಪ್ ಕನ್ಸರ್ನಿಂಗ್ ದ ಸೈಜ್ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಅಂಡ್ ಆಸ್ ವೆಲ್ ದ ಲೈಫ್ ಸ್ಪ್ಯಾನ್. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅನಿಮಲ್ಸ್ ಅಲ್ಲೇನೋ ನಾನು ಕ್ರೋ ಮತ್ತು ಪ್ಯಾರೆಟ್ ಅನ್ನ ಎಕ್ಸಾಂಪಲ್ಸ್ ಆಗಿ ತಗೊಂಡಿರೋದು ನಿಜ. ಇನ್ನು ಪ್ಲಾಂಟ್ಸ್ ಅಲ್ಲಿ ನೀವು ಬಾಟ್ನಿಕ್ ಪಾಟ್ ಇಂದ ನೀವು ಯೋಚಿಸೋದಾದ್ರೆ
ಯಾವನ್ನ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ತಗೋಬಹುದು ಅಂತ ಹೇಳಿದ್ರೆ ಅಲ್ಲಿ ಕೂಡ ಎರಡು ಎಕ್ಸಾಂಪಲ್ಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದಿದೆ. ಯಾವ್ಯಾವುದು ಅಂತ ಹೇಳಿದಾಗ ಒಂದು ಮ್ಯಾಂಗೋ ಟ್ರೀ, ಅನದರ್ ಒನ್ ಈಸ್ ದ ಪೀಪಲ್ ಟ್ರೀ ಅಂತೇಳಿ. ಮ್ಯಾಂಗೋ ಟ್ರೀ 80-90 ಇಯರ್ಸ್ ಇರ್ಬೋದು ಅಂತ ಅಂದ್ಕೊಳ್ಳೋಣ, ಸುಮ್ಮನೆ ಒಂದು ಎಕ್ಸಾಂಪಲ್ ಫಾರ್ ಅವರ್ ರೆಫರೆನ್ಸ್. ಆದರೆ ಮ್ಯಾಂಗೋ ಟ್ರೀಗೆ ಕಂಪೇರ್ ಮಾಡಿದ್ರೆ ಪೀಪಲ್ ಟ್ರೀ, ಅರಳಿ ಮರ ಏನಿದೆ, ಅರಳಿ ಮರ ಬ್ಯಾನಿಯನ್ ಟ್ರೀ, ಸೊ ಇಟ್ ಈಸ್ ಹ್ಯಾವಿಂಗ್ ವಿತ್ ಲಾಂಗ್ ಪೀರಿಯಡ್. ಎಷ್ಟಿರ್ಬೋದು ಅಂತ ಹೇಳಿದ್ರೆ ಸುಮಾರು ಸಮ್ ಪೀಪಲ್ ಟ್ರೀಸ್ ವಿಲ್ ಸರ್ವೈವ್ ನಾಟ್ ಲೆಸ್ ದೆನ್ 300-400 ಇಯರ್ಸ್ ಟುಗೆದರ್ ಅನ್ನೋದು. ಸೊ ಹಾಗಾದ್ರೆ ಇದು ಕೇವಲ 100 ವರ್ಷ ಬಾಳುತ್ತೆ ಅಂದ್ರೆ ಮ್ಯಾಂಗೋ ಟ್ರೀ. ಲೈಫ್ ಸ್ಪ್ಯಾನ್ ಆಫ್ ಅ ಪೀಪಲ್ ಟ್ರೀ ವಿಲ್ ಬಿ ಎಕ್ಸೀಡ್ಸ್ ಈವನ್ 400 ಇಯರ್ಸ್ ಅಂಡ್ ಆಲ್ ಟುಗೆದರ್. ಸೊ ಈ ಪಾಯಿಂಟ್ಸ್ ಅನ್ನ ನೀವು ನೆನಪಿಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್. ಸೊ ಹಾಗಾಗಿ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಇಷ್ಟು ಪಾಯಿಂಟ್ಸ್ ಅನ್ನ ನೆನಪು ಮಾಡ್ಕೋಬೇಕು. ಇಟ್ ಈಸ್ ದ ಪೀರಿಯಡ್ ಫ್ರಮ್ ಬರ್ತ್ ಆಫ್ ಎನ್ ಆರ್ಗ್ಯಾನಿಸಮ್ ಟು ಇಟ್ಸ್ ನ್ಯಾಚುರಲ್ ಡೆತ್ ಅನ್ನೋದು ಒಂದು, ಮತ್ತು ನೋ correlation there is no correlationship between size of an organism and their lifespan lifespans. So example crow and parrot. Crow survives 15 years, 15 ವರ್ಷ ಅದು ಜೀವಂತವಾಗಿದ್ದರೆ ಲೈಫ್ ಪೀರಿಯಡ್. ಸೊ ಇದು 100 ಇಂದ 140 ಇಯರ್ಸ್ ಇರುತ್ತೆ ಅನ್ನೋ ಒಂದು ಪಾಯಿಂಟ್. ಅದೇ ರೀತಿ ಪ್ಲಾಂಟ್ಸ್ ಅಲ್ಲಿ ಮ್ಯಾಂಗೋ ಟ್ರೀ. ಸೊ ಫಾರ್ 100 ಇಯರ್ಸ್ ಅಂತಾನೆ ಅನ್ಕೊಳ್ಳೋಣ. ಇದಕ್ಕೆ ಅಪೋಸಿಟ್ ಆಗಿ ಪೀಪಲ್ ಟ್ರೀ. ಸೊ ಇದರ ಲೈಫ್ ಸ್ಪ್ಯಾನ್ ತುಂಬಾ ಜಾಸ್ತಿ ಇದೆ, 300 to 400 ಕೂಡ ಇರಬಹುದು. ಅಷ್ಟು ವರ್ಷ ಅದು ಬದುಕಿ ಬಾಳಲಿಕ್ಕೆ ಸಾಧ್ಯತೆ ಇದೆ. ಸೊ ವಿ ಹ್ಯಾವ್ ಟು ನೋಟ್ ಅಬೌಟ್ ದಿಸ್. ಓಕೆ, ಸೊ ಇಷ್ಟನ್ನ ನಾವು ಈ ಒಂದು ಲೈಫ್ ಸ್ಪ್ಯಾನ್ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅನ್ನೋದು. ಓಕೆ, ಇದಿಷ್ಟು ಪಾಯಿಂಟ್ಸ್ ನಮ್ಗೆ ಅರ್ಥ ಆದ್ಮೇಲೆ ನೆಕ್ಸ್ಟ್ we shall try to understand about the other points which are concerned with this reproduction chapter. So ಅದು ಯಾವುದು ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಈಗ ರಿಪ್ರೊಡಕ್ಷನ್ ಡೆಫಿನೇಷನ್ ಅನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ನಾನು ಗುರಿ ಏನಿದೆ ಅಂತಂದ್ರೆ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಸ್ ಅನ್ನು ಪ್ರಯತ್ನ ಮಾಡಬೇಕು. ಸೊ ಈಗ ರಿಪ್ರೊಡಕ್ಷನ್ ಅರ್ಥ ಆದ ನಂತರ ನಮ್ಮ ಮುಂದಿನ ಹೆಜ್ಜೆ ಈ ಒಂದು ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಸ್ ಅಂತೇಳಿ. ಟೈಪ್ಸ್ ಆಫ್ reproductions. Yes. So types of reproductions. Basically, we will tell our students to understand about the types of reproductions. There are two types of reproductions. Two types. Namely, ಎರಡು ತರದ reproductions ಇದೆ. ಒಂದು, the first one is called as asexual reproduction. The first one is called asexual reproduction and the second one is called as sexual reproduction. Okay, so ಇವು ಎರಡನ್ನಂತೂ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಏಸೆಕ್ಷುವಲ್ ಆಗಿದ್ರೆ ಇನ್ನೊಂದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್. ಡಿಫರೆನ್ಸ್ ಏನಿದೆ ಅನ್ನೋದನ್ನು ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ asexual reproduction and the sexual reproduction will be such that asexual reproduction usually it occurring in that is the uniparental ಅಂತ ಹೇಳ್ತೀವಿ. Uniparental ಅಂದ್ರೆ ಸಿಂಗಲ್ ಪೇರೆಂಟ್. ಸೊ no gametes, only possibility will be unicellular.
ಯಾವ್ದು ಡಿವಿಷನ್ ಇರುತ್ತೆ ಅಂತಂದ್ರೆ ಮೈಟೋಟಿಕ್ ಸೆಲ್ ಡಿವಿಷನ್ ಇರುತ್ತೆ. ಮೈಟೋಟಿಕ್ ಸೆಲ್ ಡಿವಿಷನ್, ಮೈಟೋಟಿಕ್ ಸೆಲ್ ಡಿವಿಷನ್ ಇದೆ ಅಂದ್ರೆ ಏಕ ಜೀವಕೋಶದಿಂದ ಆದಂತ ನಾವು ಆರ್ಗ್ಯಾನಿಸಮ್ಸ್ ಅನ್ನ ಇಲ್ಲಿ ಎಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಅದನ್ನ ನಾವು ಯೂನಿಪೇರೆಂಟಲ್ ಅಂತೀವಿ. ನೋ ಗ್ಯಾಮೆಟ್ಸ್ ಫಾರ್ಮೇಷನ್, ಯೂನಿಸೆಲ್ಯುಲರ್ ಆಗಿರುತ್ತೆ, ಮೈಟೋಟಿಕ್ ಸೆಲ್ ಡಿವಿಷನ್ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಎಸೆಕ್ಷುವಲ್ ಅಂದ್ರೆ ವಿತೌಟ್ ಗ್ಯಾಮೆಟ್ಸ್ ಆಗೋ ಒಂದು ಪಾಯಿಂಟ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಸೆಕ್ಷುವಲ್ ಅಂದ್ರೆ ಆಬ್ಸೆನ್ಸ್ ಆಫ್ ಸೆಕ್ಷುವಲ್ ಗ್ಯಾಮೆಟ್ಸ್ ಅಂತೇಳಿ, ಅಪೋಸಿಟ್ ಗ್ಯಾಮೆಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ವಿಲ್ ಅಂಡರ್ಗೋ ದಿಸ್ ಒನ್ ಅಂತೇಳಿ. ಸೊ ಇದರಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾದಂಥ ಪಾಯಿಂಟ್ ಅನ್ನ ಏನ್ ಹೇಳ್ಬೋದು. ಸೊ ಮಾರ್ಟಲ್ ಅಂಡ್ ಇಮ್ಮಾರ್ಟಲ್. ಮಾರ್ಟಲ್ ಅಂದ್ರೆ ಡೆತ್, ಇಮ್ಮಾರ್ಟಲ್ ಅಂದ್ರೆ ನೋ ಡೆತ್ ಅಂತೇಳಿ. ಆಗ ಆ ಪಾಯಿಂಟ್ ಅನ್ನು ನಾವು ಇಲ್ಲಿ ಹಾಕೋಣ. ಇಮ್ಮಾರ್ಟಲ್, ಇಮ್ಮಾರ್ಟಲ್ ಬ್ರಾಕೆಟ್ ಅಲ್ಲಿ ನೋ ಡೆತ್, ಸಾವಿರೋಲ್ಲ, ಸಾವೇ ಇರೋದಿಲ್ಲ. ಎಲ್ಲ ಏಕಕೋಶ ಜೀವಿಗಳು, ಯಾವುದೇ ಒಂದು ಬ್ಯಾಕ್ಟೀರಿಯಾ ಅನ್ನಿ ಇನ್ನು ಕೆಲವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಯಾವೇ ಇದ್ರೂ ಕೂಡ ಅವೆಲ್ಲವನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವತ್ತೂ ಕೂಡ ಈ ಒಂದು ಮೆಥಡ್ ಅನ್ನು ಫಾಲೋ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. Microorganisms are the good examples for this asexual method of reproduction. So okay, sexual method of reproduction. ಈ ಒಂದು ಪಾಯಿಂಟ್ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಅದೇನು ಅಂತ ಹೇಳಿದ್ರೆ, ನಾನು ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ರೀಟೈನ್ಡ್ ಮತ್ತು ಡಿಲಿಟೆಡ್ ಅಂತ ಹೇಳಿದ್ದೆ. ಇದರಲ್ಲಿ ನಿಮಗೆ ಡಿಲಿಟೆಡ್ ಪಾರ್ಟ್ ಯಾವುದು ಅಂತಂದ್ರೆ ಎಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಡಿಲೀಟ್ ಆಗಿದೆ. ಇನ್ನು ರೀಟೈನ್ಡ್ ಸಿಲೆಬಸ್ಸಿನ ಇದು ಏನು ದಟ್ ಈಸ್ ದ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ರೀಟೈನ್ಡ್ ಪಾರ್ಟ್ ಅಂತ ಹೇಳಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋ ಒಂದು ಪಾಯಿಂಟ್. ಸೊ ಇದು ನಿಮಗೆ ಎಕ್ಸಾಮ್ಗೂ ಅಪಿಯರ್ ಆಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ we have to understand in detail about sexual reproduction. Now come to the point. Asexual ಅರ್ಥ ಆಯ್ತು. ಈಗ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಸ್ ಅಲ್ಲಿ ಎರಡು ತರ, ಒಂದು asexual ಮೆಥಡ್, ಇನ್ನೊಂದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳಿ. ಸೊ ಓಕೆ, ಈಗ ವಾಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್? ಸೊ ಇಟ್ ಈಸ್ ಎ ಕೈಂಡ್ ಆಫ್ ರಿಪ್ರೊಡಕ್ಷನ್. It is a kind of reproduction and complex in nature. And complex in nature. Okay. So what is sexual reproduction? So sexual reproduction is a kind of reproduction and complex in nature. So where there is a participation of two parent organisms of opposite sex fused together to produce an zygote later offspring. So this is very important definition. Some selected points ಏನಿದೆ ಅಂತ ಹೇಳಿದ್ರೆ sexual reproduction ನಲ್ಲಿ, first step formation of opposite gametes. Opposite gametes. ಇಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ತಿಳ್ಕೊಳ್ಳಿ. ನಿಮಗೆ ಗ್ಯಾಮೆಟ್ಸ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ಬೋದು ಮನಸ್ಸಿನಲ್ಲಿ. ಸೊ ನಾನು ಇಲ್ಲಿ ಬರೀತೀನಿ, ಗ್ಯಾಮೆಟ್ಸ್ are nothing but
gametes are nothing but the sex cells. So male gametes ಅಂತ ಹೇಳಿದ್ರೆ ಸ್ಪರ್ಮ್ಸ್. ಸ್ಪರ್ಮ್ಸ್ ಆರ್ ದ ಮೇಲ್ ಗ್ಯಾಮೆಟ್ಸ್. ಇನ್ನು ಫೀಮೇಲ್ ಗ್ಯಾಮೆಟ್ಸ್ ಅಂತಂದ್ರೆ ಫೀಮೇಲ್ ಗ್ಯಾಮೆಟ್ಸ್ ಆರ್ ಎಗ್ ಸೆಲ್ಸ್. ಎಗ್ ಸೆಲ್ಸ್ ಅದನ್ನು ನಾವು ಓವಾ ಅಂತ ಹೇಳ್ಬೋದು. ಇನ್ನು ಸಿಂಗುಲರ್ ಆದರೆ ಓವಮ್. ಸಿಂಗುಲರ್ ಓವಮ್. ಕಾಮನ್ ಆಗಿ ಎಗ್ ಸೆಲ್ಸ್, ನಥಿಂಗ್ ಬಟ್ ಓವಾ. ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಗ್ಯಾಮೆಟ್ಸ್ ಆರ್ ನಥಿಂಗ್ ಬಟ್ ದ ಸೆಕ್ಸ್ ಸೆಲ್ಸ್ ಅನ್ನೋದನ್ನ ನೀವು ಮರಿಬೇಡಿ. ಬಹಳ ಮುಖ್ಯವಾದಂಥ ಒಂದು ಪಾಯಿಂಟ್. ಸೊ ಸೆಕ್ಸ್ ಸೆಲ್ಸ್ ಎಲ್ಲ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅನ್ನು ಫಾಲೋ ಅಪ್ ಮಾಡುತ್ತೆ ಆ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರುವಂಥದ್ದು ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್. ಆ ಗ್ಯಾಮೆಟ್ಸ್ ಅಲ್ಲಿ ಏನಿದೆ, ಸೊ ಮೇಲ್ ಆರ್ಗ್ಯಾನಿಸಮ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಅವು ಸ್ಪರ್ಮ್ಸ್ ಆಗಿರ್ತವೆ. ಫೀಮೇಲ್ ಆರ್ಗ್ಯಾನಿಸಮ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿದ್ರೆ ಅವು ನಥಿಂಗ್ ಬಟ್ ಎಗ್ ಸೆಲ್ಸ್ ಅಥವಾ ಓವಾ ಅಥವಾ ಸಿಂಗುಲರ್ ಓಮ್ ಅಂತ ಹೇಳ್ಬೋದು. ಸೊ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡಿಕ್ ಇನ್ ನೇಚರ್. ಹ್ಯಾಪ್ಲಾಯ್ಡಿಕ್ ಇನ್ ನೇಚರ್. ಅವು ಯಾವತ್ತೂ ಕೂಡ ಹ್ಯಾಪ್ಲಾಯ್ಡಿಕ್ ಇದೆ. ಹ್ಯಾಪ್ಲಾಯ್ಡಿಕ್ ಅಂದ್ರೆ ಎನ್ ಅಂತೀವಿ. ಡಿಪ್ಲಾಯ್ಡ್ ಅಂದ್ರೆ 2n ಅಂತ ಹೇಳ್ತೀವಿ. ಎಂಟೈರ್ ಆರ್ಗ್ಯಾನಿಸಮ್ ನಲ್ಲಿ ಸೆಲ್ಸ್ ಡಿಪ್ಲಾಯ್ಡಿಕ್ ಇದ್ರೆ ಸೆಕ್ಸ್ ಸೆಲ್ಸ್ ಏನಿದೆ ಎಸ್ಪೆಷಲಿ ಗ್ಯಾಮೆಟ್ಸ್ ಅವು ಯಾವತ್ತೂ ಕೂಡ ಹ್ಯಾಪ್ಲಾಯ್ಡಿಕ್ ಆಗಿ ಇರುವಂತದ್ದು. ಹ್ಯಾಪ್ಲಾಯ್ಡಿಕ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಪಾಯಿಂಟ್ ಅನ್ನು ನೀವು ಮರಿಬೇಡಿ. ಅಪೋಸಿಟ್ ಗ್ಯಾಮೆಟ್ಸ್ ಇಂದ. ಓಕೆ, ಸೊ ಫಸ್ಟ್ ಫಾರ್ಮೇಷನ್ ಆಫ್ ಅಪೋಸಿಟ್ ಗ್ಯಾಮೆಟ್ಸ್. ನೆಕ್ಸ್ಟ್ ಫ್ಯೂಷನ್. ಫ್ಯೂಷನ್ ಆಫ್ ಆಪೋಸಿಟ್ ಗ್ಯಾಮೆಟ್ಸ್. ಏನಾಗುತ್ತೆ ಇಲ್ಲಿ ಜಸ್ಟ್ ನೋಡಿ. ಸ್ಪರ್ಮ್ಸ್ ಪ್ಲಸ್ ಎಗ್ ಸೆಲ್ ಇಸ್ ಈಕ್ವಲ್ ಟು ಎರಡು ಕೂಡಿದ್ರೆ ಝೈಗೋಟ್. ಝೈಗೋಟ್ ಈಸ್ 2n. Sperms are n haploid plus n is equal to 2n zygote. ಮುಂದೆ zygote further divide ಆಗಿ embryo divide ಆಗಿ ಅದು further ಒಂದು offspring formation ಆಗುತ್ತೆ ಅಥವಾ young one formation ಆಗುತ್ತೆ. ಸೊ ಹೀಗೆ ನಾವು ಹಲವಾರು ತರದ ಸ್ಟೇಜಸ್ ಅನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದಿಷ್ಟು ನಾವು ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆಸ್ಪ್ರಿಂಗ್ಸ್ ಆರ್ ನಾಟ್ ಐಡೆಂಟಿಕಲ್ ಟು ಪೇರೆಂಟಲ್ are not themselves. ತಮ್ಮಷ್ಟು ತಾವು ಕೂಡ ಐಡೆಂಟಿಕಲ್ ಆಗಿರೋದಿಲ್ಲ ಅಥವಾ ಅವು ಪೇರೆಂಟ್ಸ್ ತರನು ಇರೋದಿಲ್ಲ. ಏನು ಆಸ್ಪ್ರಿಂಗ್ಸ್. ಇದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದೇನಿದೆ, ಇಟ್ ಈಸ್ ಎ ಬೈಪೇರೆಂಟಲ್ ಪ್ರೋಸೆಸ್. ಎಸ್ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಾವು ಈ ಒಂದು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೊದಲು ವಾಟ್ ಈಸ್ ರಿಪ್ರೊಡಕ್ಷನ್ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಈ ಒಂದು ಪ್ಲಾನೆಟ್ ಅರ್ತ್ ಅಲ್ಲಿ ಫಿಸಿಕಲ್ ಮತ್ತು ಬಯೋಲಾಜಿಕಲ್ ವರ್ಲ್ಡ್ ಇದೆ ಅನ್ನೋದನ್ನ ತಿಳ್ಕೊಂಡು ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಅವು ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದಾದ ನಂತರದಲ್ಲಿ ನಾವು ಸೈಂಟಿಫಿಕ್ ಡೆಫಿನೇಷನ್ ಆಫ್ ದ ಪ್ರೋಸೆಸ್ ಕಾಲ್ಡ್ ರಿಪ್ರೊಡಕ್ಷನ್ ಬಗ್ಗೆ ನಾವು ಡಿಫೈನ್ ಮಾಡಿದ್ದು. ಸೊ ರಿಪ್ರೊಡಕ್ಷನ್ ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಅರ್ಥ ಮಾಡ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಈ ಒಂದು ಲೈಫ್ ಸ್ಪ್ಯಾನ್ ಬಗ್ಗೆ. ವಾಟ್ ಈಸ್ ಲೈಫ್ ಸ್ಪ್ಯಾನ್ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಲೈಫ್ ಸ್ಪ್ಯಾನ್ ಡೆಫಿನೇಷನ್ ಅರ್ಥ ಆದ್ಮೇಲೆ ನಾವು ಅದರಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಅಲ್ಲಿ ತಗೊಂಡು ಅವುಗಳ ಸೈಜು ಮತ್ತು ಅವುಗಳ ಲೈಫ್ ಸ್ಪ್ಯಾನ್ ಇವೆರಡರ ಮಧ್ಯೆ ಇರುವಂತಹ ಒಂದು ಡಿಫ್ರೆನ್ಸ್ ಅನ್ನ ಹೈಲೈಟ್ ಮಾಡಿದ್ದಾನೆ. ಆಮೇಲೆ ಕೋರಿಲೇಷನ್ ಇಲ್ಲ ಅನ್ನೋದನ್ನ ನಾವು ಪಾಯಿಂಟ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಸ್ ಅರ್ಥ ಮಾಡ್ಕೊಂಡ್ವಿ.
ಅದರಲ್ಲಿ ಎಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಜೊತೆ ವ್ಯತ್ಯಾಸ ಆಗುತ್ತೆ, ಡಿಫರೆನ್ಸ್ ಇದೆ ಅನ್ನೋದನ್ನ ಹೈಲೈಟ್ ಮಾಡಿದ್ದೀನಿ. ಅದಕ್ಕೆ ಎಕ್ಸಾಂಪಲ್ಸು ಕೊಡ್ತಾ ಯೂನಿಪೇರೆಂಟಲ್ಲು, ಬೈಪೇರೆಂಟಲ್ಲು ಮತ್ತು ಸೆಲ್ ಡಿವಿಷನ್ನು ಮತ್ತು ಇಲ್ಲಿ ಕೂಡ ಏನು ವ್ಯತ್ಯಾಸ ಇದೆ, ಗ್ಯಾಮೆಟ್ ಫಾರ್ಮೇಷನ್ ಆಗೋದು, ಅದರಲ್ಲಿ ನೋ ಗ್ಯಾಮೆಟ್ ಫಾರ್ಮೇಷನ್, ಇದರಲ್ಲಿ ಗ್ಯಾಮೆಟ್ ಫಾರ್ಮೇಷನ್, ಈ ರೀತಿಯಾದಂಥ ಕೆಲವು ವ್ಯತ್ಯಾಸಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು. ಸೊ ಎಸೆಕ್ಷುವಲ್ ಮೆಥಡ್ ಸರ್ವೇ ಸಾಮಾನ್ಯವಾಗಿ ಯೂನಿಪೇರೆಂಟಲ್ಲು ಮತ್ತು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೇಜರ್ ಆಗಿ ಕಂಡು ಬರುತ್ತೆ. ಅವೆಲ್ಲವೂ ಕೂಡ ಇಮ್ಮಾರ್ಟಲ್. ಬಟ್ ಸೆಕ್ಷುವಲ್ ಮೆಥಡ್ ಯಾವಾಗಲೂ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಂಡು ಬರುವಂತಹ ಒಂದು ಪ್ರೋಸೆಸ್. ಸೊ ಇದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಮತ್ತು ಕಂಪಲ್ಸರಿ ಬೈಪೇರೆಂಟಲ್ ಅಪೋಸಿಟ್ ಗ್ಯಾಮೆಟ್ ಫಾರ್ಮೇಷನ್ ಇದೆ. ಸೊ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ ಆದ್ಮೇಲೆ ಫ್ಯೂಷನಿಂಗ್ ಆಫ್ ದ ಗ್ಯಾಮೆಟ್ ಇದೆ. ಆಫ್ಟರ್ ದ ಫ್ಯೂಷನ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ನಾನು ಗ್ಯಾಮೆಟ್ಸ್ ಅಂದ್ರೆ ಏನು ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ, ಸೆಕ್ಸ್ ಸೆಲ್ಸ್ ಅಂತ ಹೇಳಿ. ಅವು ಅಪೋಸಿಟ್ ಇದ್ದು, ಅಪೋಸಿಟ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಪೋಸಿಟ್ ಗ್ಯಾಮೆಟ್ಸ್ ಲೈಕ್ ಮೇಲ್ ಅಲ್ಲಿ ಸ್ಪರ್ಮ್ಸ್, ಫಿಮೇಲ್ ಅಲ್ಲಿ ಎಗ್ ಅಥವಾ ಓವಮ್ ಅಂತ ಏನು ಹೇಳಿದ್ವಿ ಸಿಂಗುಲರ್, ಅವು ಎರಡು. ಆ ಎರಡು ಹ್ಯಾಪ್ಲಾಯ್ಡಿಕ್ ಗ್ಯಾಮೆಟ್ಸ್ ಫ್ಯೂಸ್ ಆದ್ಮೇಲೆ ಡಿಪ್ಲಾಯ್ಡಿಕ್ ಝೈಗೋಟ್ ಆಗುತ್ತೆ. ಝೈಗೋಟ್ ಡೆವಲಪ್ ಆಗಿ ಅದು ಬ್ರೇಕ್ ಆಗಿ ಡಿವೈಡ್ ಆಗಿ ಅದರಿಂದ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ. ಎಂಬ್ರಿಯೋ ಆದ ನಂತರದಲ್ಲಿ ನ್ಯೂ ಆಫ್ಸ್ಪ್ರಿಂಗ್ ಅಥವಾ ಯಂಗ್ ಒನ್ ವಿಲ್ ಬರ್ತ್ ಆಗುತ್ತೆ. ಬರ್ತ್ ಆದ್ಮೇಲೆ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವುದೇ ಕಾರಣಕ್ಕೂ ಈ ಒಂದು ನ್ಯೂಲಿ ಫಾರ್ಮ್ಡ್ ಏನು ಯಂಗ್ ಒನ್ಸ್ ಅಥವಾ ಆಫ್ಸ್ಪ್ರಿಂಗ್ಸ್ ಇರ್ತವೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆದಂಥವು, ಅವು ಎಂದೂ ಕೂಡ ದೇ ನೆವರ್ ಸಿಮಿಲರ್ ಟು ದೇರ್ ಪೇರೆಂಟ್ಸ್ ಅಥವಾ ತಮ್ಮಷ್ಟಕ್ಕೆ ತಾವೇ ಕೂಡ ಐಡೆಂಟಿಟಿಕಲ್ ಆಗಿ ಇರೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇದು ಕಾಂಪ್ಲೆಕ್ಸ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಅಪೋಸಿಟ್ ಗ್ಯಾಮೆಟ್ಸ್ ಆಗೋದ್ರಿಂದ ಈ ಎಫೆಕ್ಟ್ ಇದೆ. ಅದೇ ನೀವು ಎಸೆಕ್ಷುವಲ್ ತಗೊಂಡಾಗ ಅವೆಲ್ಲವನ್ನು ಕೂಡ ನಾವು ಕ್ಲೋನ್ಡ್ ಸೆಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಕ್ಲೋನಿಂಗ್ ಅಂತ ಹೇಳಿದ್ರೆ ಐಡೆಂಟಿಕಲ್ ಟು ದೇರ್ ಪೇರೆಂಟಲ್ ಸೆಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದರ ಮುಂದುವರೆದ ಭಾಗವನ್ನ ನಾನು ನಾಳೆ ದಿನ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಇದೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಮನೆಯಲ್ಲಿ ಓದ್ಕೊಂಡು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ರೈಸ್ ಯುವರ್ ಕ್ವೆಶನ್ಸ್. ಐ ವಿಲ್ ಕ್ಲಾರಿಫೈ ದ ಡೌಟ್ಸ್ ಥ್ರೂ ದ ಫೋನ್ ಓನ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. Tomorrow we shall continue with the remaining part of this chapter that is called reproduction in organism. Thank you very much.